ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ರಕ್ತನ ಶುದ್ಧಿ ಮಾಡಿ ನಿಮ್ಮ ಮುಖದಲ್ಲಿರುವಂತಹ ಕಾಂತಿನ ಹೆಚ್ಚಿಸುವಂತಹ ಒಂದು ಮ್ಯಾಜಿಕ್ ಮಾಡುವಂತಹ ABC ಪ್ಲಸ್ ಜ್ಯೂಸ್ ತಂದಿದ್ದೀನಿ. A ಅಂದರೆ ಆ್ಯಪಲ್, B ಅಂದರೆ ಬೀಟ್ರೂಟ್ ಸಿಪ್ಪೆ ತೆಗೆದಿದ್ದೀನಿ, C ಅಂದರೆ ಕ್ಯಾರೆಟ್, ಪ್ಲಸ್ ಅಂದರೆ ನಾನಿಲ್ಲಿ ನಿಂಬೆ ಮತ್ತು ದಾಳಿಂಬೆನ ತೊಗೊಂಡಿದ್ದೀನಿ ಎಕ್ಸ್ಟ್ರಾ. ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ನ ತುರಿತಾ ಇದ್ದೀನಿ. ಈ ಜ್ಯೂಸ್ನ ನೀವು ದಿನ ಕುಡಿಯೋದ್ರಿಂದ ಇದರ ಹೆಲ್ತ್ ಬೆನಿಫಿಟ್ಸ್ನ ನೀವು ತೊಗೊಳ್ಬೋದು, ಅಥವಾ ದಿನ ಕುಡಿಯೋಕ್ಕಾಗಲ್ಲ ಅನ್ನೋದಾದರೆ 2 ದಿವಸಕ್ಕೊಂದ್ಸಲನಾದರೂ ಕುಡಿಬಹುದು. ಈಗ ಕ್ಯಾರೆಟ್ ತುರಿದಾಯಿತು, ಬೀಟ್ರೂಟ್ ತುರಿತಾ ಇದ್ದೀನಿ. ನೆಕ್ಸ್ಟ್ ಬೀಟ್ರೂಟ್ ತುರಿದಾದ್ಮೇಲೆ ಸೇಬು ಅಂದರೆ ಆ್ಯಪಲ್ನ ತೊಗೊಂಡಿದ್ದೀನಿ. ಆ್ಯಪಲ್ನ ನಾನು ಫಸ್ಟು ಬಿಸಿನೀರಲ್ಲಿ ನೆನೆಸಿಟ್ಟು ಅದ್ರ ಮೇಲ್ಗಡೆ ಇರುವಂತಹ ವ್ಯಾಕ್ಸ್ ಎಲ್ಲ ತೆಗೆದು ನಂತರ ಇದನ್ನು ತುರಿತಾ ಇದ್ದೀನಿ. ನೀವು ಮಿಕ್ಸಿ ಜಾರಿಗೆ ಹಾಕುವಾಗ ಇದನ್ನು ಹೆಚ್ಚಿಬಿಟ್ಟಾದರೂ ಹಾಕ್ಬೋದು, ಅಥವಾ ಈ ರೀತಿ ತುರಿದ್ಬಿಟ್ಟಾದರೂ ಹಾಕ್ಬೋದು. ತುರಿದು ಹಾಕೋದ್ರಿಂದ ಮಿಕ್ಸಿಯಲ್ಲಿ ಚೆನ್ನಾಗಿ ಬೇಗ ಬ್ಲೆಂಡ್ ಆಗುತ್ತೆ. ಹಾಗಾಗಿ ಇಲ್ಲ ಅಂದರೆ ಸಣ್ಣ ಸಣ್ಣ ಪೀಸ್ ಹಾಗೆ ಉಳ್ಕೊಳುತ್ತೆ. ಹಾಗಾಗಿ ನಾನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೇ ನಾನು ದಾಳಿಂಬೆ ಏನು ಬಿಡಿಸಿಟ್ಕೊಂಡಿದ್ದೆ, ಒಂದು ಅರ್ಧದಷ್ಟು ದಾಳಿಂಬೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಮುಖ ಗ್ಲೋ ಮಾಡ್ಕೊಳ್ಬೇಕು ಅನ್ನೋದ್ರ ಬದಲಿಗೆ ಈ ರೀತಿ ಜ್ಯೂಸ್ ಮಾಡಿಕೊಂಡು ಮನೆಯಲ್ಲೇ ಆರೋಗ್ಯಕರವಾದಂತಹ ಗ್ಲೋನ ನೀವು ಸ್ಕಿನ್ನಿಗೆ ಪಡ್ಕೊಳ್ಬಹುದು. ಇದು ತುಂಬಾ ಹೆಲ್ಪ್ ಮಾಡುತ್ತೆ ಸ್ಕಿನ್ ಗ್ಲೋ ಮಾಡೋದಕ್ಕೆ, ಹಾಗೆ ರುಚಿಯಾಗೂ ಕೂಡ ಇರುತ್ತೆ. ಈಗ ನೆಕ್ಸ್ಟ್ ಇದ್ರ ಜೊತೆಗೆ ನಾನು ಸ್ವಲ್ಪ ಸೈಂದ್ರವ ಲವಣ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಜಾಸ್ತಿ ಆಗಲಿ ಅಂತ. ನೆಕ್ಸ್ಟ್ ಇದಕ್ಕೆ ಕಾಳು ಮೆಣಸಿನ ಪುಡಿನ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 1.5 ಲೋಟದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಾದ್ಮೇಲೆ ಇದನ್ನು ಹಾಗೆ ಕೂಡ ಕುಡಿಬಹುದು, ಇನ್ನೊಂದು ಸ್ವಲ್ಪ ನೀರು ಸೇರಿಸಿ. ಅಥವಾ ನಿಮಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅನ್ನೋದಾದರೆ ಈ ರೀತಿ ಸೋಸ್ಕೊಂಡಾದರೂ ಕುಡಿಬೋದು. ಏನು ಸೋಸಿರೋ ಅಂಥದ್ದು ಇರುತ್ತಲ್ಲ, ಇದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ಇದೇ ಥರ ಒಂದು 2 ರಿಂದ 3 ಸಲ ನಾವು ಇದ್ರ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವುದೇ ರೀತಿ ಸಕ್ಕರೆ ಎಲ್ಲ ಬಳಸಿಲ್ಲ ನಾವು. ಹಾಗೆ ಇದು ತುಂಬ ರುಚಿಯಾಗಿರುತ್ತೆ, ಯಾಕಂದರೆ ಬೀಟ್ರೂಟಲ್ಲಿ ಸಿಹಿ ಅಂಶ ಇರುತ್ತೆ ಮತ್ತು ದಾಳಿಂಬೆಯಲ್ಲಿ ಕೂಡ ಸಿಹಿ ಅಂಶ ಇರುತ್ತೆ. ಇಷ್ಟೇ ಸಾಕು, ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಬೇಸಿಗೆ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ರೆ, ಅಂದರೆ ಬಿಸಿಲಿಗೆಲ್ಲ ಓಡಾಡ್ಕೊಂಡು ಬಂದಾಗ ಸ್ಕಿನ್ ಟ್ಯಾನ್ ಆಗುತ್ತಲ್ಲ, ಅದನ್ನು ಕೂಡ ನಿವಾರಿಸೋದಕ್ಕೆ ಇದು ತುಂಬಾ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ನೀವು ಕೇವಲ 1 ತಿಂಗಳು ಕುಡಿದ್ರೆ ಸಾಕು, ಇದರ ರಿಸಲ್ಟ್ ಏನು ಅಂತ ನಿಮಗೇ ಗೊತ್ತಾಗುತ್ತೆ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬಿಸಿಲು ಕೂಡ ಜಾಸ್ತಿ ಇದೆ. ಈ ರೀತಿ ಜ್ಯೂಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಕುಡಿಯೋಕ್ಕೂ ಒಂಥರ ಹಾಯ್ ಅನಿಸುತ್ತೆ, ಹೆಲ್ತಿಗೆ ಕೂಡ ಒಳ್ಳೆಯದು. ಈಗ ಸೋಸ್ಕೊಂಡ್ಮೇಲೆ ಇನ್ನೊಂದು ಸಲ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿದ್ಮೇಲೆ ಇದನ್ನು ಕೂಡ ಮತ್ತೆ ಇದನ್ನು ಸೋಸಿ ಇಟ್ಕೊಳ್ತಾ ಇದ್ದೀನಿ. ಇದೇ ಥರ ನಾವು ಒಂದು 2 ರಿಂದ 3 ಸಲ ಈ ರೀತಿ ಸೋಸಾದ್ಮೇಲೆ ಮತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ರುಬ್ಬಿ ಮತ್ತೆ ಸೋಸ್ಕೊಳ್ಬೇಕು. ಇದಕ್ಕೆ ಬೇಕನ್ನೋದಾದರೆ ನೀವು ಸ್ವಲ್ಪ ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೇನಾದರೂ ಸ್ವೀಟ್ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಕಲ್ಲು ಸಕ್ಕರೆ ಏನಾದರೂ ಬಳಸ್ಕೊಳ್ಬೋದು, ಅಥವಾ ಜೇನುತುಪ್ಪನಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಬಟ್ ಇದು ಹಾಗೆ ಟೇಸ್ಟ್ ಆಗಿರುತ್ತೆ. ನಾನಂತೂ ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು. ಈಗ ನೋಡಿ, ಜ್ಯೂಸ್ ರೆಡಿಯಾಗಿದೆ. ಇದನ್ನು ನಾನು ಐಸ್ ಕ್ಯೂಬ್ ಹಾಕಿಬಿಟ್ಟು ಅದ್ರ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ನಿಂಬೆ ರಸ ಹಿಂಡಿದ್ರೆ ಒಳ್ಳೆ ಟೇಸ್ಟ್ ಆಗಿರುವಂತಹ ಆರೋಗ್ಯಕರವಾದಂತಹ ದಿನ ಕುಡಿಯುವಂತಹ ಜ್ಯೂಸ್ ರೆಡಿ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ 1 ತಿಂಗಳು ಟ್ರೈ ಮಾಡಿ. ರಿಸಲ್ಟ್ ಏನಾಯಿತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.